1981ರಲ್ಲಿ ಮುಂಬೈಯಲ್ಲಿ ನಡೆದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯ ಸಮಾವೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧ್ಯಕ್ಷ ಸ್ಥಾನದಿಂದ ಒಂದು ಮಾತಿನ ಉಲ್ಲೇಖವನ್ನು ಮಾಡ್ತಾರೆ. ಕತ್ತಲು ಸರಿತದೆ, ಸೂರ್ಯ ಬೆಳಗ್ತಾನೆ, ಕಮಲ ಅರಳುತ್ತದೆ. ಆವತ್ತು ಕೊಟ್ಟಿರುವ ಸಂದೇಶ ಇವತ್ತು ಭಾರತದಲ್ಲಿ ಎದ್ದು ನಿಂತಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದೇಶ. ಒಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ. ಇಡೀ ದೇಶದಲ್ಲಿ 2 ಎಂಪಿಗಳು ಮಾತ್ರ ಗೆಲ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಸೋಲ್ತಾರೆ, ಅಡ್ವಾಣಿ ಅವರು ಸೋಲ್ತಾರೆ, ಭಾರತೀಯ ಜನತಾ ಪಾರ್ಟಿ ಸೋಲುತ್ತೆ. ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಒಬ್ಬ ಕಾರ್ಯಕರ್ತ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸೋಲನ್ನು ನಾನು ಸಹಿಸುವುದಿಲ್ಲ, ಹಾಗಾಗಿ ನಾನು ಬಲಿದಾನವನ್ನು ಮಾಡ್ತೇನೆ ಅಂತ ಆತ್ಮಹತ್ಯೆಯನ್ನು ಮಾಡ್ತಾನೆ. ಆ ದುಃಖವನ್ನು ಕಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ಭದ್ರಾವತಿಗೆ ಬರ್ತಾರೆ. ಆ ಕಾರ್ಯಕರ್ತನ ಮನೆಯಲ್ಲಿರ್ತಕ್ಕಂಥವರಿಗೆ ವಿಶ್ವಾಸವನ್ನು ತುಂಬುತ್ತಾರೆ. ಅಲ್ಲಿಂದ ಶಿವಮೊಗ್ಗದ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತಾಡಿ ಒಂದು ಮಾತನ್ನು ಹೇಳ್ತಾರೆ, ನಾ ದೈನ್ಯಂ ನಾ ಪಲಾಯನಂ, ನಾವು ಓಡುವುದಿಲ್ಲ ಮತ್ತೆ ಹೆದರುವುದಿಲ್ಲ, ಮತ್ತೆ ಪಾರ್ಟಿಯನ್ನು ಕಟ್ಟೇವೆ ಅಂತ ಹೇಳ್ತಾರೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವ ಕಾಲಕ್ಕೆ ಹೋಗ್ತಾರೆ. ಒಂದು ಕಡೆ 2009ರಲ್ಲಿ ನಾನು ಲೋಕಸಭಾ ಸದಸ್ಯ ಆದ್ರೆ, 2009ರಲ್ಲಿ ನಾನು ಲೋಕಸಭಾ ಸದಸ್ಯ ಮೊದಲ ಬಾರಿಗೆ ನನ್ನನ್ನು ಕರ್ಕೊಂಡೋದವರು ಡಿ.ವಿ. ಸದಾನಂದಗೌಡರು ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ಸ್ಥಾನವನ್ನು ನನಗೆ ಬಿಟ್ಟುಕೊಟ್ಟು ಲೋಕಸಭಾ ಸದಸ್ಯರನ್ನಾಗಿ ಮಾಡಿದರು. ಲೋಕಸಭೆಯ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಒಬ್ಬರು ಕಾಂಗ್ರೆಸ್ ಇಂದ ಭಾರತೀಯ ಜನತಾ ಪಾರ್ಟಿಗೆ ಎಂಪಿ ಅವರು ಬಂದಿದ್ರು. ಆ ಬಾರಿ ತುಮಕೂರಿನ ಸಂಸದರಾಗಿ ಬಸವರಾಜ್ ಅನ್ನತಕ್ಕಂಥವರಿಗೆ ಕಾಂಗ್ರೆಸ್ ಇಂದ ನಾವು ಕರ್ಕೊಂಡು ಸೀಟ್ ಕೊಟ್ಟಿದ್ದೇವೆ. ಬಹಳ ವರ್ಷ ಸುದೀರ್ಘ ಅವಧಿಯಲ್ಲಿ ಅವರು ಕಾಂಗ್ರೆಸ್ ನಲ್ಲಿ ಸಂಸದರಾಗಿದ್ದರು. ಕಾಂಗ್ರೆಸ್ನ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತಿದ್ರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು. ನನ್ನ ಮೇಲೆ ಬಹಳ ಪ್ರೀತಿ ಇತ್ತು. ಒಂದು ದಿನ ನನ್ನನ್ನು ಕರೆದರು, ನೀನು ನನ್ನ ಜೊತೆ ಬರಬೇಕು ಹೇಳಿದ್ರು. ಎಲ್ಲಿಗೆ ಅಂತ ಕೇಳಿದೆ. ನಾನು ಮೊದಲ ಬಾರಿಗೆ ಲೋಕಸಭೆಗೆ ಪ್ರವೇಶ ಮಾಡಿದಾಗ ಕಾಂಗ್ರೆಸ್ಸಿನಲ್ಲಿ ಒಬ್ಬರು ನಾಯಕರಿದ್ರು, ಮತ್ತೆ ಮಂತ್ರಿ ಆಗಿದ್ದಾರೆ. ಅವರು ಮತ್ತೆ ನಿವೃತ್ತಿಯಾಗಿ ಮನೆಯಲ್ಲಿದ್ದಾರೆ. ಒಂದು ಬಾರಿ ಅವರ ಮನೆಗೆ ಹೋಗಿ ಬರುವ, ಅವ್ರ ಜೊತೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯ ಚಾವಡಿಯಲ್ಲಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಒಂದು ಕಡೆ ನೆಹರು ಭಾವಚಿತ್ರ, ಮಧ್ಯದಲ್ಲಿ ಮಹಾತ್ಮ ಗಾಂಧಿಯ ಭಾವಚಿತ್ರ, ಬದಿಯಲ್ಲಿ ಇಂದಿರಾ ಗಾಂಧಿಯ ಭಾವಚಿತ್ರ, ಅದರ ಮಧ್ಯೆ ಎತ್ತರಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರ. ಇದು ಕಾಂಗ್ರೆಸ್ಸಿನ ನಾಯಕರ ಮನೆಯಲ್ಲಿ. ನಾನು ಬಸವರಾಜರಲ್ಲಿ ಕೇಳಿದೆ, ಈ ಮನೆಯಲ್ಲಿ ನೆಹರು ಭಾವಚಿತ್ರ ಇದರ ತಪ್ಪಲ್ಲ, ಈ ಮನೆಯಲ್ಲಿ ಇಂದಿರಾ ಗಾಂಧಿ ಭಾವಚಿತ್ರ ಇದರ ತಪ್ಪಲ್ಲ, ಈ ಮನೆಯಲ್ಲಿ ಗಾಂಧಿ ಭಾವಚಿತ್ರ ಇದರ ತಪ್ಪಲ್ಲ, ಆದ್ರೆ ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರ ಯಾಕೆ ಹೇಳಿ? ಅವರ ಆ ಪ್ರಶ್ನೆಯನ್ನು ಅವರಲ್ಲಿ ಕೇಳಿದರು. ಆಗ ಅವರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದರು. ಬಸವರಾಜ್, ನಾನು ಕಳೆದ 40 ವರ್ಷದಿಂದ ಈ ದೇಶದ ರಾಜಕೀಯವನ್ನು ಕಂಡಿದ್ದೇನೆ. ಇಂದಿರಾ ಗಾಂಧಿಯನ್ನು ಕಂಡಿದ್ದೇನೆ, ರಾಜೀವ್ ಗಾಂಧಿಯನ್ನು ಕಂಡಿದ್ದೇನೆ, ನರಸಿಂಹರಾವ್ನ ಕಂಡಿದ್ದೇನೆ, ಶ್ರೇಷ್ಠ ಸಂಸದರನ್ನ ಕಂಡಿದ್ದೇನೆ. ಆದರೆ ದಿನ ಇಡೀ ಹೃದಯದಲ್ಲಿ ಭಾರತ್ ಮಾತೆ ಭಾರತ್ ಮಾತೆ ಭಾರತ್ ಮಾತೆ ಎಂದು ತನ್ನ ಜೀವನವನ್ನು ಸಲ್ಲಿಸಿದ ಏಕೈಕ ರಾಜಕಾರಣಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿದ. ಅದಕ್ಕೋಸ್ಕರ ಅವರನ್ನು ಆರಾಧನೆ ಮಾಡ್ತೇನೆ ಅಂತ ಹೇಳಿದ್ರು. ಅಟಲ್ ಬಿಹಾರಿ ವಾಜಪೇಯಿ ನಿಜವಾಗಿರ್ತಕ್ಕಂಥ ಅಜಾತ ಶತ್ರುವಾಗಿ ಇಡೀ ದೇಶದಲ್ಲಿ ಎಲ್ಲ ಹಿರಿಯರ ಎಲ್ಲ ವಿರೋಧ ಪಕ್ಷಗಳ ಗಮನವನ್ನು ಸೆಳೆದ. ಹಾಗಾಗಿ ಈ ದೇಶದ ರಾಜಕೀಯ ಪರಿವರ್ತನೆಯನ್ನು ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಈ ದೇಶದಲ್ಲಿ ನಾಯಕತ್ವದಲ್ಲಿ ಪರಿವರ್ತನೆ ತಂದವರು ಅಟಲ್ ಬಿಹಾರಿ ವಾಜಪೇಯಿ. ಕೇವಲ ಅಜಾತ ಶತ್ರುವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಈ ದೇಶದ ಆಡಳಿತದಲ್ಲಿ ಕಾಂಗ್ರೆಸ್ಸಿನ 40-50 ವರ್ಷಗಳ ಆಡಳಿತದಲ್ಲಿ ದೇಶ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು. ಈ ದೇಶ ಸಾಲಗಾರ ರಾಷ್ಟ್ರ ಆಗಿತ್ತು. ಈ ದೇಶವನ್ನು ಭಿಕ್ಷುಕರ ರಾಷ್ಟ್ರ ಅಂತ ಕರೆದರು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ 6 ವರ್ಷದ ಆಳ್ವಿಕೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಭಾರತದ ಸಾಲವನ್ನು ತೀರಿಸುವಂತ ಏಕೈಕ ಪ್ರಧಾನಮಂತ್ರಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಸಾಲ ಮುಕ್ತವಾಗಿರುವಂತಹ ರಾಷ್ಟ್ರವನ್ನಾಗಿ ಮಾಡಿದರು, ರಾಷ್ಟ್ರವನ್ನಾಗಿ ಮಾಡಿದರು. ಅಂದರೆ ಈ ದೇಶದಲ್ಲಿ ಪಾಕಿಸ್ತಾನ ಪಕ್ಕದ ದೇಶಗಳ ಜೊತೆಗೆ ಸಂಬಂಧ ಸುಧಾರಣೆ ಆಗಬೇಕು. ಅದಕ್ಕೋಸ್ಕರ ಲಾಹೋರಿಗೆ ಬಸ್ಸಿನ ಯಾತ್ರೆಯ ಮುಖಾಂತರ ಪಾಕಿಸ್ತಾನದ ಸಂಬಂಧ ಸುಧಾರಣೆಗೆ ಯೋಚನೆ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ. ಆದರೆ ಅದೇ ಪಾಕಿಸ್ತಾನ ಲಾಹೋರಿಂದ ಅಟಲ್ ಬಿಹಾರಿ ವಾಜಪೇಯಿ ಬರಬೇಕೆಂದ್ರೆ ಕಾರ್ಗಿಲ್ ಯುದ್ಧ ಸಮರವನ್ನು ಸಾರಿತು. ಆದರೆ ಸಮರಕ್ಕೆ ಉತ್ತರವನ್ನು ಕೊಟ್ಟು ಇಡೀ ದೇಶದ ಜಗತ್ತೇ ಭಾರತವನ್ನು ನೋಡುವ ಹಾಗೆ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಕಾರ್ಗಿಲ್ನಲ್ಲಿ ವಿಜಯೋತ್ಸವವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ನನಗೆ ಅಮೆರಿಕದ ಅಧ್ಯಕ್ಷ ದೂರವಾಣಿ ಕರೆ ಮಾಡಿದ್ದಾರೆ, ಅಮೆರಿಕದ ಅಧ್ಯಕ್ಷ ನನ್ನನ್ನು ಕರೆದಿದ್ದಾರೆ, ಪಾಕಿಸ್ತಾನದ ಅಧ್ಯಕ್ಷರು ನೀವು ಕೂತು ಮಾತಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅಮೆರಿಕದ ಅಧ್ಯಕ್ಷರಿಗೆ ಉತ್ತರ ಕೊಟ್ಟಿದ್ದೇನೆ, ಪಾಕಿಸ್ತಾನವನ್ನು ಸೋಲಿಸಿ ನಿಮ್ಮ ಬಳಿಗೆ ಬರ್ತೇನೆ, ಮತ್ತೆ ಭಾರತದ ಶಕ್ತಿಯನ್ನು ತೋರಿಸಿ ಬರ್ತೇನೆ, ಪಾಕಿಸ್ತಾನದ ಜೊತೆ ಸಂಬಂಧವನ್ನು ನಾವು ಮಾಡುವುದಿಲ್ಲ. ಇದು ಭಾರತ, ಇದು ಭಾರತ, ಇದು ಭಾರತ.
ಅದಲ್ಲದೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಪಾರವಾಗಿರ್ತಕ್ಕಂಥ ತಪ್ಪು ಕಲ್ಪನೆಗಳಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಒಂದು ರೀತಿಯಲ್ಲಿ ಆಡಳಿತದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಡಳಿತವನ್ನು ತೋರಿಸಿದ್ರು. ಡಿ.ವಿ. ಸದಾನಂದ ಗೌಡರು ಹೇಳಿದಾಗ ಪೋಖ್ರಾನ್ ಅನುಭವದ ಮುಖಾಂತರ ಭಾರತದ ಶಕ್ತಿಯನ್ನು ತೋರಿಸಿದ್ರು. ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಚ್ಚಿನಿಂದ ಕಾಮರೂಪದವರೆಗೆ ಚತುಷ್ಪಥ ರಸ್ತೆಗಳ ನಿರ್ಮಾಣ ಮಾಡಿದ ಮೊದಲ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ, ಗ್ರಾಮ ಸಡಕಗಳ ಮುಖಾಂತರ ಹಳ್ಳಿಯನ್ನು ಜೋಡಿಸಿದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ, ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಶಾಲಾ ಮಕ್ಕಳಿಗೆ ಅನ್ನದಾನವನ್ನು ಮಾಡಿದ ಮೊದಲ ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ. ಆದರೆ ಪಕ್ಷದ ವಿಚಾರ ಬಂದಾಗ ಅಷ್ಟೇ ಶಿಸ್ತಿತ್ತು. ಈ ದೇಶದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣದ ಕಾರ್ಯಗಳಾಗಬೇಕು. ಅದಕ್ಕೋಸ್ಕರ ಹೋರಾಟಗಳ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಆಯಿತು. ಎಲ್ಲ ಹಿರಿಯರು ಕೂತು ಯೋಚನೆ ಮಾಡಿದ್ರು, ಈ ರಥಯಾತ್ರೆ ಆಗಬೇಕು. ರಥಯಾತ್ರೆಯಿಂದ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ತಗೋಬೇಕು. ಅಟಲ್ ಬಿಹಾರಿ ವಾಜಪೇಯಿ ಮನಸ್ಸಿರಲಿಲ್ಲ. ಅವ್ರು ಹೇಳಿದ್ರು ವಿಶ್ವ ಹಿಂದೂ ಪರಿಷತ್ನವರು ಯಾತ್ರೆ ಮಾಡಬೇಕು, ನಾವು ಅವರ ಜೊತೆಯಲ್ಲಿ ಇರಬೇಕು. ಆದರೆ ಇಡೀ ಪಾರ್ಟಿ ತೀರ್ಮಾನ ಮಾಡಿತ್ತು, ಆ ಯಾತ್ರೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಬೇಕು, ಅಡ್ವಾಣಿ ಅವರ ನೇತೃತ್ವ ತಗೋಬೇಕು. ಆ ಸೂಚನೆಯನ್ನ ವಾಜಪೇಯಿ ಅವರು ಪಾಲನೆ ಮಾಡಿದ್ರು. ರಥಯಾತ್ರೆ ಜೊತೆಯಲ್ಲಿ ಅಡ್ವಾಣಿ, ಜೊತೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನಿಂತರು. ನಾನು ಹೇಳಿದ್ದ ಆಗಲೇ ಇಲ್ಲಿಂದ ಹೊರಗೆ ನಿಲ್ಲಿಲ್ಲ, ರಥಯಾತ್ರೆ ಪ್ರವಾಸಿ ನಿಂತು ಹೇಳಿದ ಸಂಘಟನೆ ವಿಚಾರ ಬಂದಾಗ ಬಹಳ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಂಡ್ರು. ಭಾರತೀಯ ಜನತಾ ಪಾರ್ಟಿ ಮೇಲೆ ತಪ್ಪು ಕಲ್ಪನೆಗಳಿತ್ತು. ಮುಸಲ್ಮಾನ ವಿರೋಧಿ, ಕ್ರೈಸ್ತ ವಿರೋಧಿ. ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಮೊದಲ ಬಾರಿಗೆ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ರು. ಈ ಮಣ್ಣಿನ ಮಗ, ಈ ಮಣ್ಣಿನ ನೆಲದಿಂದ ಬಂದಿರತಕ್ಕಂಥ ಹೋರಾಟಗಾರ ಜಾರ್ಜ್ ಫೆರ್ನಾಂಡಿಸ್ ಅನ್ನು ರಕ್ಷಣಾ ಸಚಿವರು ಮಾಡಿದ್ದು ಅದು ಅಟಲ್ ಬಿಹಾರಿ ವಾಜಪೇಯಿ. ಹಾಗಾಗಿ ಸರ್ವ ಮತ, ಸರ್ವ ಪಂಥ, ಸರ್ವ ವಿಚಾರವನ್ನು ಹಿಡಿದಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶದ ನಿಜವಾಗಿರ್ತಕ್ಕಂಥ ರಾಷ್ಟ್ರ ನಾಯಕರಾದರು. ಹಾಗಾಗಿ ಇವತ್ತು ಅವರು 100 ವರ್ಷಗಳನ್ನ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡತಕ್ಕಂಥದ್ದು ಸರಿ ಇದೆ. ಹಾಗಾಗಿ ಹೇಳಿದ್ರೆ ನಾ ದೈನ್ಯಂ ನಾ ಪಲಾಯನಂ. ಪುತ್ತೂರಿನ ಕಾರ್ಯಕರ್ತ ಯಾವತ್ತು ಪಲಾಯನ ಮಾಡುವುದಿಲ್ಲ, ಇದೇ ನೆಲದಲ್ಲಿ ನಿಂತು ಹೋರಾಟ ಮಾಡ್ತಾನೆ. ಅಟಲ್ ಬಿಹಾರಿ ವಾಜಪೇಯಿಯವರ ಆ ಮಾತಿಗೆ ಬೆಲೆಯನ್ನು ಕೊಟ್ಟು ಮತ್ತೆ ಈ ಕ್ಷೇತ್ರವನ್ನು ಗೆಲ್ಲಿಸ್ತಾನೆ. ಆ ಶಪಥ ಇಲ್ಲಿಂದ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ. ನಾನು ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಪುತ್ತೂರಿನಲ್ಲಿ ಮಾಡಿದ್ದೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ, ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಕೂತು ಮಾರ್ಗದರ್ಶನಗಳನ್ನು ಮಾಡುವುದರ ಮುಖಾಂತರ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ಕಿಶೋರ್ ಮತ್ತು ಸುನೀಲ್ ಅವರು ಇಡೀ ಪುತ್ತೂರಿನ ಸಮಸ್ತರನ್ನ ಸೇರಿಸಿ ಎಲ್ಲ ಹಿರಿಯರನ್ನು ಒಂದು ಮಾಡಿ ಮತ್ತೆ ಪುತ್ತೂರಿನಲ್ಲಿ ಅಟಲ್ ಜನ್ಮ ಶತಾಬ್ದಿಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮಾವೇಶವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಂತಹ ಶ್ರೇಷ್ಠವಾಗಿರ್ತಕ್ಕಂಥ ಭೂಮಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ಮಾತನಾಡಿರ್ತಕ್ಕಂಥ ನೆಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಕುಣಿದಾಡಿರ್ತಕ್ಕಂಥ ನೆಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದಾಡಿರ್ತಕ್ಕಂಥ ನೆಲದಲ್ಲಿ ಇವತ್ತು ಮತ್ತೆ ಅವರ ಸ್ಮರಣೆಯನ್ನು ಮಾಡ್ತೇವೆ. ಅವರ ವಿಚಾರ, ಅವರ ಸಿದ್ಧಾಂತಗಳು ನಮಗೆ ಮಾರ್ಗದರ್ಶನ ಆಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ನಡವಳಿಕೆ ನಮಗೆ ಅನುಸಂಧಾನ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.